ಅವ್ನ್ ಕಾಲ ಆಪರೇಷನ್ ಮಾಡಿಸ್ಕೊಂಬ ಅಂದ್ರೆ ಕಣ್ಣ ಆಪರೇಷನ್ ಮಾಡ್ತೀರಾ? ಕನ್ನಿಮೋಳಿ ಅಂತ ಕೇಳಿದ್ದೀರಾ? ರಾಜ ಕನ್ನಿಮೋಳಿ ಅಂತ ಹಲ್ಕ ಕೆಲ್ಸಗಳೆಲ್ಲ ಮಾಡಿ ಸಿಕ್ಕಾಕೊಂಡ್ರಲ್ಲ, ಅವ್ರದೇ ಕೇಸ್ ಅದು. ಅವ್ರ ಹೆಸರು ಹಾಕ್ಬಿಟ್ರೆ ಅವಮಾನ ಆಗುತ್ತೆ ಅಂತ ಆ ಇನ್ನೊಬ್ಬನ ಯಾವನ್ನ ಮೂಲೆ ಅವನ ಹೆಸರನ್ನ ಹಾಕ್ಬಿಟ್ರು, ಸಂಜಯ್ ಚಂದ್ರನ್. ಐ ಮೇ ಬಿ ಪರ್ಮಿಟೆಡ್ ಟು ರೀಡ್ ದಿ ಕಂಪ್ಲೇಂಟ್ ಅಂತ ಅನ್ಬೇಕು. ಓದ್ಕೊಳ್ಳಿ ಅಂದ್ರೆ ನಾವು ಓದ್ಕೊಂಡು ವಜಾ ಮಾಡ್ತೀವಪ್ಪ. ನಿಮ್ಮ ಲವ್ ಅಫೇರ್ ಎಲ್ಲ ಬೇಡ ಆಗಿದ್ದಿದ್ರೆ ಬೇರೆ ಮದುವೆ ಮಾಡ್ಬೇಕಾಗಿತ್ತು, ಒದ್ದಾಕ್ಬಿಡೋದು ಒಬ್ಬನ್ನ. ಟಿವಿನಲ್ಲಿ ತೋರಿಸುವಾಗ ಆ ಶಾಲೆ ಬಸ್ಸನ್ನಾಗ್ಲಿ, ಆ ಹೆಸರಿರುವಂತ ಬಸ್ಸನ್ನಾಗ್ಲಿ ಅಥವಾ ಯೂನಿಫಾರ್ಮ್ ಆಗ್ಲಿ ತೋರಿಸ್ಕೊಡ್ದು ಅಂತ ಇದೆ ರೂಲ್ ಅಲ್ಲಿ. ನನ್ ಮಗ ನನ್ ಕೇಳಕ್ಕೆ ಬರಲ್ಲ, ನಿನ್ಗೆಲ್ಲ ಬರೇ ತಪ್ಪೇ ಕಾಣುತ್ತೆ, ಅದಕ್ಕೆ ನಿನ್ನ ಹತ್ರ ತೋರ್ಸೋದೇ ಇಲ್ಲ ಅಂತ. ಮಶಗಿರಿ ಎಲ್ಲ ಈ ಕೋರ್ಟಿಗೆ ಬರೋದು ಅಂದ್ರೆ ಏನೋ ಪಾಪ ಹುಡುಗರು ಬರ್ತಾರೆ, ಒಂಚೂರು ಓದ್ಕೊಂಡ್ ಬಂದಿರ್ತಾರೆ ಅಂತ ಹೇಳೋದು ಅಂತ ನೋಡಿದ್ರೆ ಇಂಥವೇ ಎಲ್ಲ. ವೆಟ್ಟು ಡ್ರೈ ಎಲ್ಲ ಕಾನೂನು ಇಲ್ಲ. ಗಾಂಜಾನೆ, ವಿಷಾನೇ ಅಂತಂದ್ರೆ ಗಾಂಜಾ ಬೆಳೆಯೋ ಕಡೆ ನೀವ್ ಹಾಕಿದ್ರಿ, ನೀವು ಸೇರ್ಕೊಬಾರ್ದಲ್ಲಿ ಕೆಲ್ಸಕ್ಕೆ. ಒಳ್ಳೆ ಚೆನ್ನಾಗಾಯ್ತಲ್ಲ, ಗೊತ್ತಿಲ್ಲದೆ ಮರ್ಡರ್ ಮಾಡ್ಬಿಟ್ರಿ ಅಂತ ಹೇಳಿ ತಾತನ್ ಕಾಲ ಡಿಸಿಷನ್ಸ್ ಎಲ್ಲ ಕೊಟ್ಟಿದ್ದೀರಲ್ಲ, ಇದು ಯಾವ್ದು ಅಪ್ಲಿಕಬಲ್ ಆಗಲ್ಲ. ವೈ ಹ್ಯಾವ್ ರಿಟರ್ನ್ ಆಲ್ ದೀಸ್ ಥಿಂಗ್ಸ್? ದೀಸ್ ಆರ್ ಆಲ್ ಓವರ್ ರೂಲ್ಡ್ ಜಡ್ಜ್ಮೆಂಟ್ಸ್. ನಾವೆಲ್ಲ ನಮ್ಗೆ ನೋಡ್ರೆ ಗೊತ್ತಾಗಲ್ವಾ ಅಂತ. ಒಂದೊಂದು ಓವರ್ ರೂಲ್ಡ್ ಜಡ್ಜ್ಮೆಂಟ್ಗೆ 10,000 ರೂಪಾಯಿ ಕಾಸ್ಟ್ ಆಗ್ತೀನಿ, ಅವಾಗ ಕರೆಕ್ಟ್ ಆಗಿ ಡ್ರಾಫ್ಟಿಂಗ್ ಆಗುತ್ತೆ. ಹೌ ಕ್ಯಾನ್ ಸಂಜಯ್ ಚಂದ್ರ ಬಿ ಮೇಡ್ ಅಪ್ಲಿಕಬಲ್ ಟು ದಿಸ್ ಕೇಸ್ ಇನ್ 438? ಯಾರು ಓದಿರಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವೆಲ್ಲ ಬರೆಯೋಕೆ? ಹ್ಯಾವ್ ಯು ರೆಡ್ ಸಂಜಯ್ ಚಂದ್ರ ವರ್ಸಸ್ CBI? ಹ್ಯಾವ್ ಯು ರೆಡ್? ವಾಟ್ ಈಸ್ ದಟ್ ಕೇಸ್? ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್, ಇನ್ಕರೆಕ್ಟ್ ಥಿಂಗ್ಸ್. ಹ್ಯಾವ್ ಯು ರೆಡ್ ಸಂಜಯ್ ಚಂದ್ರ? ಟೇಕ್ ಔಟ್ ಯುವರ್ ಪ್ಯಾರಾ ನಂಬರ್ 31. ಎಲ್ಲ ಸುಮ್ನೆ ಏನೇನೋ ಅವ್ರಿಗೆ ಗೊತ್ತಿಲ್ದಿರೋದೆಲ್ಲ ಆ ಕಕ್ಷಿಗಾರರಿಗೆ ಅವ್ನು ಯಾರೋ ಕೆಲಸ ಮಾಡಕ್ ಬಂದಿರೋನ್ಗೆ ಇವೆಲ್ಲ ಬರೆದ್ ಬಿಡೋದು. ವಾಟ್ ಫಾರ್ ಯು ರಿಟರ್ನ್ ಆಲ್ ದೀಸ್ ಥಿಂಗ್ಸ್? ರೀಡ್ ದಟ್ ಜಡ್ಜ್ಮೆಂಟ್. ರೀಡ್ ನೋ, ಕೊಡ್ರಿ ಅವ್ರಿಗೆ ಸಂಜಯ್ ಚಂದ್ರ 2012 SEC. ವಾಟ್ ದಿ ಕೇಸ್ ಅಬೌಟ್? ಅವ್ನ್ ಕಾಲ ಆಪರೇಷನ್ ಮಾಡಿಸ್ಕೊಂಬ ಅಂದ್ರೆ ಕಣ್ಣ ಆಪರೇಷನ್ ಮಾಡ್ತೀರಾ? ಹೂ ಡ್ರಾಫ್ಟೆಡ್ ದಿಸ್? Who is he? Come here. Let him come here. I'll ask him how that Sanjay Chandra will be applicable for a 438 petition. ಮಾಡಕ್ ಬೇರೆ ಕೆಲಸ ಇಲ್ಲ ನೋಡಿ. ಕೊಡ್ರಿ ಅವ್ರಿಗೆ ಓದ್ಲಿ. Do you know at least what the Sanjay Chandra case is? Then why are you appearing? How many years you have put in? First year. ಕಾಲೇಜ್ ಅಲ್ಲಿ ಹೇಳ್ಕೊಡ್ಲಿಲ್ವಾ? ತಮಾಷೆ ಮಾಡಕ್ ಬರ್ತೀರಾ ಕೋರ್ಟ್ಗೆ? Who is the fellow who has drafted? Get him. Pass it over. Get him. No, I'll impose a heavy cost on this. ಯಾಕೆ ಅಪಾಲಜಿ? ಸುಮ್ಮನೆ ಏನೋ ಸಾಹೇಬ್ರಿಗೆ ಗೊತ್ತಿರಲ್ಲ ಅಂತ ತಿಳ್ಕೊಂಡು ಎಲ್ಲ ಹಾಕ್ಬಿಡ್ತೀರಾ? That was pertaining to 2G. After arrest, after charge sheet, this is a petition under section 438. Why have you written that? ಸುಮ್ನೆ ಪೇಜ್ ತುಂಬಿಸಕ್ಕೆ ಅವೆಲ್ಲ ಬರೆದ್ರೇನು? ಗೆ ಸಂಜಯ್ ಚಂದ್ರ ಹೆಂಗ್ರಿ ಅಪ್ಲಿಕಬಲ್? ಕನ್ನಿಮೋಳಿ ಅಂತ ಕೇಳಿದ್ದೀರಾ? ರಾಜ ಕನ್ನಿಮೋಳಿ ಅಂತ ಹಲ್ಕ ಕೆಲ್ಸಗಳೆಲ್ಲ ಮಾಡಿ ಸಿಕ್ಕಾಕೊಂಡ್ರಲ್ಲ, ಅವ್ರದೇ ಕೇಸ್ ಅದು. ಅವ್ರ ಹೆಸರು ಹಾಕ್ಬಿಟ್ರೆ ಅವಮಾನ ಆಗುತ್ತೆ ಅಂತ ಆ ಇನ್ನೊಬ್ಬನ ಯಾವನ್ನ ಮೂಲೆ ಅವನ ಹೆಸರನ್ನ ಹಾಕ್ಬಿಟ್ರು, ಸಂಜಯ್ ಚಂದ್ರನ್. ಇಟ್ ಈಸ್ ಪರ್ಟೈನಿಂಗ್ ಟು ದಿ ಆಕ್ಷನ್ ಆಫ್ 2G ಬ್ಯಾಂಡ್ ವಿಡ್ತ್. 20 ವರ್ಷದ ಕೆಳಗಡೆ ಆಗಿರೋ ಕೇಸ್ನ ತಗೊಂಬಂದ್ಬಿಟ್ಟು ಹಳೇದ್ನೆಲ್ಲ ತಗೊಂಬಂದ್ಬಿಟ್ಟು 438 ಹಾಕ್ತೀರಿ. ಹೆಂಗೂ ಗೊತ್ತಾಗಲ್ಲ ಸಾಹೇಬರಿಗೆ. ಈ ಭಾವನೆ ಬಿಟ್ಬಿಡ್ಬೇಕು. ವೈ ಹ್ಯಾವ್ ರಿಟರ್ನ್ ದಟ್ ಇನ್ ದಿ ಪೆಟಿಷನ್? ದಪ್ಪ ಆಗ್ಬೇಕು ಅಂತಲಾ? ತುಂಬಾ ಗ್ರೌಂಡ್ಸ್ ಹಾಕಿದೀವಿ ಅಂತಲಾ? ದೆನ್ ವೈ ಹ್ಯಾವ್ ಇನ್ಕ್ಲೂಡೆಡ್ ದಟ್? ಬಿಡಮ್ಮ, ತುಂಬಾ ದೊಡ್ಡದಿದೆ ಪೇಜ್ ಎಲ್ಲ, ದಂಡ ಮಾಡಬೇಡ. ರತ್ತು ಸಾಹೇಬರ್ ಜಡ್ಜ್ಮೆಂಟು. ಮಶಗಿರಿ ಎಲ್ಲ ಈ ಕೋರ್ಟಿಗೆ ಬರೋದು ಅಂದ್ರೆ ಏನೋ ಪಾಪ ಹುಡುಗರು ಬರ್ತಾರೆ, ಒಂಚೂರು ಓದ್ಕೊಂಡ್ ಬಂದಿರ್ತಾರೆ ಅಂತ ಹೇಳೋದು ಅಂತ ನೋಡಿದ್ರೆ ಇಂಥವೇ ಎಲ್ಲ. ಇದ್ರ ಮೇಲೆ ಮೆನ್ಷನಿಂಗು ಗ್ರೇಟ್ ಅರ್ಜೆನ್ಸಿ ಅಂತ. ನೀವು ಫಾಲ್ಸ್ಲಿ ಇಂಪ್ಲಿಕೇಟೆಡ್ ಅಂತ ಸೇರಿಸ್ಬಿಟ್ಟಿದ್ದಾರೆ ಅಂತ. ಯಾಕೆ ಸೇರಿಸಬಾರ್ದು? ಗಾಂಜಾ ಬೆಳೆದಿದ್ದಾನೆ, ಸಮಾಜಕ್ಕೆ
ಸಮಾಜ ಘಾತಕ ಶಕ್ತಿಗಳು ಇವೆಲ್ಲ ಸೇರ್ಲಿ, ಒಳಗಡೆ ಇರ್ಲಿ. Get him, whoever is drafted, your name is there, you have signed. ಕೆಳಗಡೆ ಏನ್ ಬರ್ದಿದ್ದೀರಿ ನೋಡ್ರಿ, ಏನು ಮತ್ತೆ ನೀವೇ ತಾನೆ ಅದು, ಮತ್ತೆ ಎಲ್ಲ ಸೇರ್ಸ್ ಬರೀರಿ ಹೇಳ್ತೀನಿ. ಅಲ್ಲ, ನೀವು ನಾನು ಓದ್ತೀನಿ ಅಂತ ಹೇಳ್ಬೇಕು, ನನ್ಗೆ ಓದು ಅಂತ ಹೇಳೋದಲ್ಲ. ಐ ಮೇ ಪರ್ಮಿಟೆಡ್ ಟು ರೀಡ್ ದಿ ಕಂಪ್ಲೇಂಟ್ ಅಂತ ಅನ್ಬೇಕು ನೀವು, ಅವಾಗ ನಾವು ಹ್ಞೂ ಅಂತೀವಿ. ನೀವೇ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದಂಗಿದ್ದೀರಿ. ಇದೆಲ್ಲ ಮೂಟ್ ಕೋರ್ಟಿಂದ ಎಫೆಕ್ಟ್. ನೀವು ಹೋಗಿದ್ರ ಮೂಟ್ ಕೋರ್ಟ್ಗೆ, ಅಗೋಳಿ ನೋಡಿ, ಅದಕ್ಕೆ ಕರೆಕ್ಟ್ ಆಗಿದೆ. ಇದೇ ಎಫೆಕ್ಟ್ ಅಲ್ಲಿ. ಹಂಗೆಲ್ಲ ನಡೆಯಲ್ಲ, ಅದು ಬರೇ ಮೂಟು, ಇದು ರೂಟು. ಗೊತ್ತಾಯ್ತಲ್ಲ, ಪ್ರಾಬ್ಲಮ್ ಬರೋದೇ ಅಲ್ಲಿ. ಐ ಮೇ ಬಿ ಪರ್ಮಿಟೆಡ್ ಟು ರೀಡ್ ದಿ ಕಂಪ್ಲೇಂಟ್ ಅಂತ ಅನ್ಬೇಕು. ಓದ್ಕೊಳ್ಳಿ ಅಂದ್ರೆ ನಾವು ಓದ್ಕೊಂಡು ವಜಾ ಮಾಡ್ತೀವಪ್ಪ, ಏನ್ ಮೂಟ್ ಮಾಡ್ತಾರಪ್ಪ. ಎಲ್ಲ ನಾನು, ವೀರಪ್ಪನವರು, ಸುಜಾತ ಮೇಡಮು ಎಲ್ಲ ಹೋಗಿದ್ವಿ ಒಂದು ಪ್ರತಿಷ್ಠಿತ ಕಾಲೇಜಿಗೆ, ಆಯ್ತಲ್ಲ, ಹೆಸರೆಲ್ಲ ಬೇಡಪ್ಪ, ದಿನೇಶ್ ಕುಮಾರ್ ಎಲ್ಲ ಹೋಗಿದ್ವಿ, ಸೋಮಶೇಖರ್ ಸಾಹೇಬ್ರು ಎಲ್ಲ ಹೋಗಿದ್ವಿ. ನಮ್ದು ಡಿವಿಷನ್ ಬೆಂಚಿನ ಜಡ್ಜ್ಮೆಂಟೇ ರೆಫರ್ ಮಾಡಿಲ್ಲ, ಅದೇ ಕ್ವಶನ್ ಇರೋದೇನೆ. ನಾನು ಮತ್ತೆ ಸಾಹೇಬ್ರು ಕೂತ್ಕೊಂಡು ಒಂದು ಡಿವಿಷನ್ ಬೆಂಚ್ ಅಲ್ಲಿ ಬರದ್ವಿ, ಅದೇ ಮೂಟ್ ಕ್ವಶನ್ ಇದ್ದಿದ್ದು. ನಮ್ ಜಡ್ಜ್ಮೆಂಟ್ ಒಂದ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಮಾಡಿದ್ದಾರೆ. ನಾ ಮೇಸ್ಟ್ರಿ ಕೇಳ್ದೆ, ಅಲ್ರಿ ಮೂಟ್ ಕೋರ್ಟ್ ಇಂದ ಕ್ವಶನ್ ಫ್ರೇಮ್ ಮಾಡಿರೋದೇ ನಮ್ ಡಿವಿಷನ್ ಬೆಂಚ್ ಮೇಲೆ, ಹುಡುಗರು ಅದನ್ನೇ ತಯಾರಾಗಿಲ್ಲ, ನೀವು ಅವ್ರಿಗೆ ಫಸ್ಟ್ ಪ್ರೈಸ್ ಕೊಟ್ಬಿಟ್ರೆ ಮಿಕ್ದರ್ ಗತಿ ಏನು? ಈಗ ಮೂಟ್ ಕೋರ್ಟ್ ಅಂತಂದ್ರೆ ಗೂಗಲ್ಗೆ ಹೋಗೋದು, ಅದ್ರ ಮೇಲೆ ಡಿಸೈಡೆಡ್ ಕೇಸಸ್ ಇರುತ್ತಲ್ಲ ಅದೆಲ್ಲ ತಗೊಳ್ಳೋದು, ಅದನ್ನ ಕಾಪಿ ಪೇಸ್ಟ್ ಮಾಡೋದು, ಅದನ್ನ ಟೆಸ್ಟಿಮೋನಿಯಲ್ಸ್ ಅಂತ ಕಳಿಸ್ಬಿಡೋದು. ನನ್ ಮಗ ನನ್ ಕೇಳಕ್ಕೆ ಬರಲ್ಲ, ನಿನ್ಗೆಲ್ಲ ಬರೇ ತಪ್ಪೇ ಕಾಣುತ್ತೆ, ಅದಕ್ಕೆ ನಿನ್ನ ಹತ್ರ ತೋರ್ಸೋದೇ ಇಲ್ಲ ಅಂತ. ನಿಮ್ ಮೇಟ್ರೆ ಕರೆಕ್ಟ್ ಅಪ್ಪ, ನಿನ್ಗೆ ಅವ್ರ ಹತ್ರನೇ ತೋರ್ಸು. ಟೆಸ್ಟಿಮೋನಿಯಲ್ಗೆ ಬೆಲೆನೇ ಇಲ್ಲ ಈಗ. ಹುಡುಗರು ನೇರವಾಗಿ ಕೂತ್ಕೊಂಡು ಪ್ರಿಪೇರ್ ಆಗಲ್ಲ ಏನಿದೆ ಅಂತ. ಅದ್ಯಾರೋ ಇರೋದನ್ನ ಅಲ್ಲಿ ತಗೊಳ್ಳೋದು, ಅದನ್ನ ಕಾಪಿ ಪೇಸ್ಟ್ ಮಾಡ್ಬಿಡೋದು, ಬಣ್ಣವಾಗಿ ಅದಕ್ಕೆಲ್ಲ ಈ ತರ ಇದೆಲ್ಲ ಹಾಕ್ಬಿಡೋದು, ಹಾಕ್ಬಿಟ್ಟು ಕೊಟ್ಬಿಡೋದು. ನನಗ್ ತಿಳಿದ ಮಟ್ಟಿಗೆ ನೋಡಿ, ಇದೆಲ್ಲ ಇದೆ, ನಮ್ಗೆಲ್ಲ ಇದು ಆಕ್ಚುಲ್ ಆಗಿ 2 ಇಟ್ಟಿದ್ದಾರೆ ಇಲ್ಲಿ. ಒಂದ್ರಲ್ಲೇ 2 ಕಲರ್ ಬರೋದು ಇರ್ತಿತ್ತು. ನಾವು ಕಂಡಂಗ್ ನಮ್ ಜಡ್ಜಸ್ ಎಲ್ಲ ಹತ್ರ ಎಲ್ಲ ಇದೇನೇನೆ ನೋಡಿ, ಇದು ಆಯ್ತಲ್ಲ, 2 ಒಂದೇ ಪೆನ್ಸಿಲ್ ಇರ್ತಿತ್ತಲ್ಲ. ನಾವು ಅದನ್ನೇ ನೋಡ್ತಾ ಇರೋದು, ಇದನ್ನೇನೆ ಹಿಂಗೆ ಸಾಹೇಬ್ರು ಹಿಂಗಿಟ್ಕೋತಾರ ಅಂತ. ಅವ್ರು ಯಾವಾಗ ಹಿಂಗಿಟ್ಕೊಂಡು ಹಿಂಗ್ ಹಾಕೊಂಡ್ರು ಅಂತಂದ್ರೆ ಒಳಗಡೆನೆ ಡೋಸ್ ಸ್ಟಾರ್ಟ್. ಹೋಯ್ತು ನಮ್ ಕೇಸು. ಯಾವಾಗ ಹಿಂಗಿಟ್ಕೊಂಡು ಹಾಕೋತಾ ಇರ್ತಾರೋ ಅವಾಗ ಪರವಾಗಿಲ್ಲ, ನಮ್ ಕೇಸ್ ಇದೆ ಅಂತ. ದಿಸ್ ವಾಸ್ ದಿ ಇಂಡಿಕೇಶನ್. ಹಿಂಗೆ ಅವ್ರು ಕ್ಯಾಂಪಿಂಗ್ ಹಾಕೊಂಡು ಹಿಂಗ್ ಮಾರ್ಕ್ ಮಾಡ್ಕೊಂಡ್ರು ಅಂತಂದ್ರೆ ತಿಥಿ ಆಯ್ತು ಅಂತ. ಹಿಂಗ್ ಹಾಕೊಂಡ್ರು ಅಂತಂದ್ರೆ ಪರವಾಗಿಲ್ಲ, ನಮ್ ಪಾಯಿಂಟ್ ನ ನೋಟ್ ಮಾಡ್ಕೋತಾ ಇದ್ದಾರೆ. ಜಸ್ಟಿಸ್ BN ಕೃಷ್ಣನ್, ND ಭಟ್ರು, ವಿಠಲ್ ರಾವ್ ಅವರೆಲ್ಲರನ್ನ ಇಷ್ಟೇನೆ. ನಾವು ಬರೇ ಪೆನ್ಸಿಲ್ ನೋಡ್ತಾ ಇರೋದು, ಯಾವ ಕಡೆಗೆ ಹೋಯ್ತದ ಪೆನ್ಸಿಲ್ ಕಲರ್ ಅಂತ. ಇದ್ಯಾವುದೂ ಇರ್ಲಿಲ್ಲ ಈ ತರದೆಲ್ಲ, ಬರೇ ಈ ತರ ಹಿಂಗಿತ್ತು. ದಿಸ್ ಈಸ್ ವಾಟ್ ವಾಸ್ ಫ್ಲಾಗಿಂಗ್. ಇವಾಗ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಬರೇ ಅದೇ ಇರುತ್ತೆ. ಯಾವ್ದು ನೋಡ್ಬೇಕು, ಇಂಪಾರ್ಟೆಂಟ್ ಯಾವ್ದು, ಅನ್ಇಂಪಾರ್ಟೆಂಟ್ ಯಾವ್ದು, ಎಲ್ಲ ಪೇಜು ಇಂಪಾರ್ಟೆಂಟ್. ಓದಮ್ಮ, ಅವೆಲ್ಲ ಹೆಸರು ಓದ್ಬಾರ್ದು, ಗೊತ್ತಾಯ್ತಲ್ಲ. There is a provision in the POCSO Act which says that the identity of the victim girl must as far as possible be screened, kept in secrecy ಅಂತ. So much so that ಟಿವಿನಲ್ಲಿ ತೋರಿಸುವಾಗ ಆ ಶಾಲೆ ಬಸ್ಸನ್ನಾಗ್ಲಿ, ಆ ಹೆಸರಿರುವಂತ ಬಸ್ಸನ್ನಾಗ್ಲಿ ಅಥವಾ ಯೂನಿಫಾರ್ಮ್ ಆಗ್ಲಿ ತೋರಿಸ್ಕೊಡ್ದು ಅಂತ ಇದೆ ರೂಲ್ ಅಲ್ಲಿ. ಪೊಲೀಸ್ನವರು ಇವೇ ಬರ್ಕೋತಾರೆ. ನೊಂದ ಬಾಲಕಿ ಅಂತ ಅಷ್ಟೇ ಬರೀಬೇಕು. ನಾವು ಜಡ್ಜ್ಮೆಂಟ್ ಬರೀವಾಗ್ಲೂ ಅಷ್ಟೇನೆ ವಿಕ್ಟಿಮ್ ಗರ್ಲ್ ಅಂತ ಅಷ್ಟೇ ಹೇಳ್ಬೇಕು. ಇನ್ ಕೇಸ್ ಡಿಪೋಸಿಷನ್ ಬಂದ್ರೆ ಅದನ್ನ ಇವ್ರಿಗೆ ಹೇಳುವಾಗ ಸ್ಕ್ರೀನ್ ಮಾಡಕ್ ಹೇಳ್ಬೇಕು. ಟೆಕ್ನಿಕಲ್ ಸ್ಟಾಫ್ಗೆ ಸ್ಕ್ರೀನ್ ಮಾಡ್ಬೇಕು, ಆ ಹುಡುಗಿದ ಹೆಸರು ಬರಬಾರ್ದು. ಆಯ್ತು,
ಗ್ರಾಮದ ಆಯ್ತು. ನನ್ನ ಮಗಳು ರಸ್ತೆಯಲ್ಲಿ ಹೋಗುವಾಗ ಅನಾವಶ್ಯಕವಾಗಿ ಪಿಂಡನೆಯನ್ನು ಇಡುತ್ತಿರುತ್ತಾರೆ. ಒಟ್ಟಲ್ಲಿ ಏನೋ ಮಾಡಿದಿರಿ ಆ ಹುಡುಗಿಗೆ ನೀವು, ಒಟ್ಟಲ್ಲಿ ನೀವು ಆ ಹುಡುಗಿ ಹಿಂದೆ ಬಿದ್ದಿದ್ದೀರಿ. ಥರ್ಡ್, ನಿಮ್ಮ ಹೆಸರೇನಮ್ಮ? ಮಿಸಸ್ ದಿವ್ಯಾ and learned HGP, petition under section 438 CRPC with the following prayer. First, net para. Brief facts of the case are rendered. Upon the complaint lodged by Devappa NU, Shanivar Sante police have registered a case in crime number 90/2022 on 16/12/2022 for the following offences. First, the gist of the complaint governments revealed that when complainant and his wife had been to carry out agriculture operations since there was a rain, he returned to the house for taking the vehicle as there was no bus facility. At that juncture, he noticed that the accused petitioner had entered the house taking advantage of the loneliness of the victim girl and was kissing the victim girl in the bedroom. First, after registering the case, police are investigating the matter. The attempt made by the petitioner to obtain an order of grant of bail is turned down by the learned principal district and session judge in series number 397 of 2022 by order dated 12 January 2023. Next para. Petitioner vehemently contended that the entire case is a concocted case and in fact, in respect of the same incident, in respect of the alleged incident, a complaint was already lodged by the mother of the victim girl, which was registered in crime number 509 of 2022, and 5 days later, the father of the victim girl has lodged a second complaint. First, this court, net para. She further contended that if the incident as alleged by the mother of the victim girl were to be true, then the incident as alleged by the father of the victim girl would not have taken place at all, and the said aspect of the matter is not taken note of by the Ladakh district judge while rejecting the prayer of the petitioner and sought for allowing the petition. For control, HGP opposes the bail grounds. First, next para. Forward the material on record. ಇವಾಗ ನೋಟಿಸ್ ಹೋಗಿಲ್ವಲ್ಲ ಸೆಕೆಂಡ್ ಪೆಟಿಷನರ್ಗೆ, ಮೊದಲೇ ಹೇಳತ್ತಾನೆ HGP ಟು ಟೇಕ್ ನೋಟಿಸ್ ಅಂಡ್ ಫೈಲ್ ಅಬ್ಜೆಕ್ಷನ್, ಅದು ಮಾಡಿ ಇಟ್ಟಿರೋ ಒಂದ್ ಕಡೆ ಯಾವತ್ತಾರ. ಇಶ್ಯೂ ಎಮರ್ಜೆಂಟ್ ನೋಟಿಸ್ ಟು ಸೆಕೆಂಡ್ ರೆಸ್ಪಾಂಡ್ ರಿಲೀಸ್ ದಿಸ್ ಮ್ಯಾಟರ್ ಆನ್ 23/3. ಜಗದೀಶ್, ವಾಟ್ ಕ್ಯಾನ್ ಬಿ ಡನ್ ಸರ್? ಸತ್ತವನ್ಗೆ ಮನೆಗೆ ಏನು ಇರ್ಲಿಲ್ವಾ? ಅವ್ರ ತಂದೆ ತಾಯಿ ಹೊಟ್ಟೆವ್ರಿ ಅಲ್ವಾ? ಇವ್ರ ಮಕ್ಕಳು ಮಾತ್ರ ನೋಡ್ಬೇಕಾ? ಸತ್ತವನ್ ಏನ್ ಮಾಡಿದ್ದ? ನಿಮ್ಮ ಲವ್ ಅಫೇರ್ ಇಲ್ಲ ಬೇಡ ಆಗಿದ್ದಿದ್ರೆ ಬೇರೆ ಮದುವೆ ಮಾಡ್ಬೇಕಾಗಿತ್ತು, ಕೊಂದಾಕ್ಬಿಡೋದು ಒಬ್ಬನ್ನ. ನನ್ಗೆ ಇವೆಲ್ಲ ಅರ್ಥನೇ ಆಗೋದಿಲ್ಲ. ಸತ್ತವ್ರ ಮನೆಯಲ್ಲಿ ಏನು ಹ್ಯೂಮನ್ ರೈಟ್ ಇರಲ್ವಾ? ಮತ್ತೆ ಎಸ್ ಯು ಫೈಲ್ ಅಬ್ಜೆಕ್ಷನ್ಸ್. HGP 6 time file objections. Release this matter on 21/3. Yes.